ಇದು ವರದಹಸ್ತ, ಕಟಿಹಸ್ತ ನೋಡಿ. ಇದು ಕಮಲ, ಮುದುಡಿದ ಕಮಲ. ಲಕ್ಷ್ಮಿಗೆ ಹರಡಿರುತ್ತೆ, ಪದ್ಮಾವತಿ ಅಮ್ಮನವರಿಗೆ ಕಮಲ ಮುದುಡಿರುತ್ತೆ ಅಂತ ಪ್ರತೀತಿ. ಈ ರೀತಿಯ ನಿಂತಿರ್ತಕ್ಕಂಥ ಪದ್ಮಾವತಿ ಅಮ್ಮನವರಿಗೆ ಮದುವೆ ಮಾಡಿಸುವುದರಿಂದ, ಕಲ್ಯಾಣೋತ್ಸವ ಮಾಡುವುದರಿಂದ ಯಾರು ಆ ದಿನ ಸಂಕಲ್ಪವನ್ನು ಮಾಡಿ ಮದುವೆ ಆಗಬೇಕು ಅಂತ ಕೂರ್ತಾರೋ ಅವರಿಗೆ ಮದುವೆ ಆಗ್ತದೆ. ಮದುವೆಗೆ ಕಲ್ಯಾಣ ವೆಂಕಟರಮಣ ಸ್ವಾಮಿಯೇ ಅದಕ್ಕೆ ಪ್ರಮುಖ ಕಾರಣ. ಏನು ಅಂದರೆ ಎಲ್ಲ ಮಹಾಮುನಿಗಳು ಸೇರಿ, ಸಪ್ತಮುನಿಗಳು ಸೇರಿ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆ ಮದುವೆಯನ್ನು ಮಾಡಿದ ನಂತರ ಅವರ ಕಂಕಣ ಮತ್ತು ಬಾಸಿಂಗವನ್ನು ತೆಗೆದು ತಿರುಪತಿಯ ಬೆಟ್ಟದ ಹಿಂಭಾಗದಲ್ಲಿ ಹಾಕ್ತಾರೆ. ಅದು ಅಲ್ಲಿ ಹೋಗಿ ಒಂದು ಭಾಗದಲ್ಲಿ ಬೀಳುತ್ತೆ. ಆ ಭಾಗದಲ್ಲಿ ಋಷಿಮುನಿಗಳು ಹೇಳ್ತಾರೆ, ಶ್ರೀನಿವಾಸ ಮತ್ತು ಪದ್ಮಾವತಿಯವರು 7 ದಿನಗಳ ಕಾಲ ಅಲ್ಲಿ ಹೋಗಿ ಸಂಸಾರವನ್ನು ಮಾಡಿ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ಒಂದು ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಸೊ ಹಾಗಾಗಿ ಅವತ್ತು ಅಲ್ಲಿ ಶ್ರೀನಿವಾಸ ದೇವರು ಹೇಳ್ತಾರೆ, ಇನ್ನು ಮುಂದೆ ಯಾರು ಕಲ್ಯಾಣ ವೆಂಕಟರಮಣನ ದರ್ಶನ ಮಾಡ್ತಾರೋ ಅವರಿಗೆ ಮದುವೆ ಆಗುತ್ತೆ, ಅಲ್ಲಿ ಕಲ್ಯಾಣೋತ್ಸವನ ಮಾಡಿಸಿದ್ರೆ ಮದುವೆ ಆಗುತ್ತೆ ಅನ್ನುವ ಆಶೀರ್ವಾದವನ್ನು ಮಾಡ್ತಾರೆ. ಈ ದೇವಸ್ಥಾನ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಮೈಸೂರಿನಲ್ಲಿರ್ತಕ್ಕಂಥದ್ದು.